ಹೊಸ ವರ್ಷದ ಶುಭಾಶಯಗಳು ಕಣೆ ಗಿರ್ಜಾ. ಹಾ, ಚೆನ್ನಾಗಿರು. ಅಕ್ಕ ನಿಂಗೂ ಹೊಸ ವರ್ಷದ ಶುಭಾಶಯಗಳು ಕಣಕ್ಕ. ಅಲ್ಲ ಕಣೆ ಗಿರ್ಜಾ, ಎಲ್ಲಿ ಯಾರು ಒಬ್ರು ಕೂಡ ಕಾಣಿಸ್ತಿಲ್ವಲ್ಲ? ಪ್ರೀತಿ, ರವಿ, ಗಂಗಾ, ರಾಜು ಇವ್ರು ಯಾರು ಇನ್ನೂ ಎದ್ದಿಲ್ವಾ ಏನು ಅಂತ ಕತೆ ಇವ್ರವ? ಬಿಡಕ್ಕ ಪಾಪ ಮಕ್ಕಳು. ನೆನೆ ಇನ್ನೂ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಸುಸ್ತಾಗಿದ್ದಾರೆ. ನೆನೆ ಬೇರೆ ಚಂದ್ರಿನು ಸೌಮ್ಯನು ಹುಷಾರಿಲ್ಲ ಅಂತ ಬೇರೆ ಅವರು ಮಲಗಿಬಿಟ್ಟಿದ್ದಾರೆ. ನಾನೇ ಬೆಳಿಗ್ಗೆ ಎದ್ದು ಬೇಗ ಕೆಲಸ ಎಲ್ಲ ಮಾಡಿ ತಿಂಡಿ ಎಲ್ಲ ಮಾಡಿ ಇಟ್ಟಿದ್ದೀನಿ. ಅವ್ರು ಯಾವಾಗ ಎದ್ದು ಬರ್ತಾರೆ ಅಂತ ಕಾಯ್ತಿದ್ದೀನಿ ತಿಂಡಿ ಹಾಕೊಡೋಣ ಅಂತ. ಕಡೆ ನಂಗೂ ಇವತ್ತು ಯಾಕೋ ಬೇಗ ಎಚ್ಚರನೇ ಆಗಿಲ್ಲ ನೋಡು. ನೆನೆ ಎಲ್ಲ ಅದು ಇದು ಅಂತ ಈ ಗಲಾಟೆಲೆ ಟೈಮ್ ಆಗೋಯ್ತು. ಚಂದ್ರಿ ಬೇಡ ಪಾಪ ಅಷ್ಟು ಒದ್ದಾಡ್ತಿದ್ಲ, ಕೈ ಕಾಲು ನೋವು, ಎದೆ ನೋವು, ಹಂಗೆ ಹಿಂಗೆ ಅಂತ. ಹಾಗಾಗಿ ನಿದ್ದೆ ಗೆಟ್ವಿ ನೋಡು ನೈಟ್. ಹಂಗಾಗಿ ನಿದ್ದೆನೂ ಬರ್ಲಿಲ್ಲ ಕಣೆ ನಂಗೂ. ಬೆಳಗ್ಗೆ ಜಾವ ಚೆನ್ನಾಗಿ ನಿದ್ದೆ ಹತ್ತಿತೆ. ಎದ್ದು ಬಂದು ನೋಡಿದ್ರೆ ಈಟೊತ್ತಾಗಿತ್ತು ನೋಡವ. ಅಮ್ಮ ಅಮ್ಮ ಏನು ರಾಜು, ಯಾಕೆ ಅಮ್ಮ ಅಮ್ಮ ಅಂತಿದೀಯಾ? ಅದೇನು ಅಂತ ಹೇಳು. ಈಗಿದ್ದ ಗಂಗನ ಎದ್ದಿದ್ದಾಳಾ ಹೇಗೆ? ಕಣಮ್ಮ, ಗಂಗಾನು ಎದ್ದಿದ್ದಾಳೆ. ಅವಳು ಸ್ನಾನಕ್ಕೆ ಅಂತ ಹೋದ್ಲು. ಅದಕ್ಕೆ ಅವಳು ಇಲ್ದಲೇ ಇರೋ ಟೈಮ್ ನೋಡ್ಕೊಂಡು ನಾನು ಈ ಕಡೆಗೆ ಬಂದೆ. ಅದೇಕ್ಲ ರಾಜು, ಗಂಗಾ ಇದ್ರೆ ಏನ್ ಮಾಡೋಳು ನಿಂಗೆ? ಗಂಗಾ ಇಲ್ದಲೇ ಇರೋ ಟೈಮ್ ನೋಡ್ಕೊಂಡು ಬಂದೆ ಅಂತ ಹೇಳ್ತಿದೀಯಾ? ಅದು ಅಮ್ಮ ದೊಡ್ಡಮ್ಮ, ಇವತ್ತು ನ್ಯೂ ಇಯರ್ ಅಲ್ವಾ, ಅದಕ್ಕೆ ನಾನು ಗಂಗಂಗೆ ಎಲ್ಲಾದರೂ ಹೊರ್ಗಡೆ ಕರ್ಕೊಂಡೋಗಿ ಪಾರ್ಟಿ ಕೊಡಿಸಿ ಎಲ್ಲಾದರೂ ಒನ್ ಡೇ ಪಿಕ್ನಿಕ್ ಟೈಪ್ ಹೋಗಿ ಬರೋಣ ಅಂತಿದ್ದೀನಿ. ಅದಕ್ಕೆ ಗಂಗಂಗೆ ಗೊತ್ತಾಗಬಾರ್ದು ಅಂತ ಗಂಗಂಗೋಸ್ಕರ ಸರ್ಪ್ರೈಸ್ ಪ್ಲ್ಯಾನ್ ಮಾಡೋಣ ಅಂತ ಎಲ್ಲ ಮಾಡಿದ್ದೀನಿ. ಪ್ಲೀಸ್ ಅಮ್ಮ, ಹೇಗಾದರೂ ಮಾಡಿ ಅಪ್ಪನ ಕೇಳಿ ಒಂದು ದಿವಸ ಹೊರಗಡೆ ಹೋಗಿ ಬರ್ತೀವಿ, ಕೇಳಮ್ಮ ಪ್ಲೀಸ್. ಒಂದು ಕೆಲಸ ಮಾಡೋ ರವಿ, ಒಬ್ಬನೇ ಹೋಗೋಕ್ಕಿಂತ ನೀನು, ರವಿ, ಪ್ರೀತಿ, ಗಂಗಾ, ಸೌಮ್ಯ ನೀವೆಲ್ಲ ಹೋಗಿ ಬರ್ರಿ, ಅವಾಗ ಇನ್ನೂ ಚೆನ್ನಾಗಿರುತ್ತೆ. ಅಲ್ಲ ಕಣ್ ದೊಡ್ಡಮ್ಮ, ಎಲ್ಲರ ಜೊತೆ ಹೋಗೋದು ಬೇರೆ ಥರ. ಈಗ ನಾನು ಗಂಗಗೊಬ್ಳಿಗೆ ಕರ್ಕೊಂಡೋಗಿ ಏನೋ ಒಂದು ಸರ್ಪ್ರೈಸ್ ಪ್ಲಾನ್ ಮಾಡೋಣ ಅಂತಿದ್ದೆ. ಈಗ ಎಲ್ಲರ ಜೊತೆ ಹೋದರೆ ನಮಗೂ ಒಂಥರ ಮುಜುಗರ ಆಗುತ್ತಲ್ವಾ. ನಾನು ಆಲ್ರೆಡಿ ಎಲ್ಲ ವ್ಯವಸ್ಥೆ ಮಾಡಿಬಿಟ್ಟಿದ್ದೀನಿ ದೊಡ್ಡಮ್ಮ. ಪ್ಲೀಸ್, ನಾನು ಗಂಗಾ ಹೋಗಿ ಬರ್ತೀವಿ. ನೆಕ್ಸ್ಟ್ ಟೈಮ್ ನಾವೆಲ್ಲರೂ ಸೇರಿ ಎಲ್ಲಾದರೂ ಟೂರ್ ಹೋಗೋಣಂತೆ. ಪ್ಲೀಸ್ ದೊಡ್ಡಮ್ಮ. ಏನೋ ರಾಜು, ಇಬ್ರಮ್ಮನು ನಿನ್ನಿಸ್ಕೊಂಡು ಏನೋ ಮಸ್ಲಕ್ ಮಾಡಂಗೈತೆ. ಅದೇನಂತ ಹೇಳ್ತಿದ್ಯಾ ನಂಗೂ ಹೊಸ ಹೇಳ. ಅದು ಅತ್ತೆ, ಇವತ್ತು ಹೊಸ ವರ್ಷ ಅಲ್ವಾ, ಅದಕ್ಕೆ ನಮ್ಮ ರಾಜು ಗಂಗನ್ ಕರ್ಕೊಂಡು ಒಂದ್ ದಿವಸ ಪಿಕ್ನಿಕ್ ಟೈಪ್ ಹೋಗಿ ಬರ್ತೀವಿ ಅಮ್ಮ. ಅಪ್ಪಾಜಿಗೆ ಹೇಳು, ನಂಗೆ ಗಂಗಂಗೋಸ್ಕರ ಏನೋ ಸರ್ಪ್ರೈಸ್ ಪ್ಲಾನ್ ಮಾಡಿದೀನಿ ಅಂತ ಹೇಳ್ತೀನಿ ನನ್ನಪ್ಪ. ನಿಮ್ಮ ಮಗ ಇದಕ್ಕೆಲ್ಲ ಕೇಳ್ತಾರ ಅತ್ತೆ? ಅತ್ತೆ ಅವ್ರೇನೋ ಒಪ್ಕೊಂತಾರೋ ಇಲ್ವೋ, ನಂಗಂತೂ ಭರವಸೆ ಇಲ್ಲಪ್ಪ. ಬಿಡ ಗಿರ್ಜಾ, ಹೇಗಾದ್ರೂ ಮಾಡಿ ರಾಘುಗೆ ಒಪ್ಸಿದ್ರಾಯ್ತು. ಯಾವತ್ತೇ ಇಲ್ದಲೇ ಇರೋ ರಾಜು ಏನೋ ಹೊರಗಡೆ ಹೋಗಿ ಬರ್ತೀನಿ, ಹೆಣ್ತಿನ ಕರ್ಕೊಂಡು ಅಂತ ಆಸೆ ಪಡ್ತಿದ್ದಾನೆ. ಒಂದೊಂದ್ಸತಿ ನಾವು ಮಕ್ಳು ಮಾತು ಕೇಳಬೇಕಾಗುತ್ತೆ. ಆವಾಗಲೇ ಮಕ್ಕಳು ನಮ್ಮ ಮಾತು, ನಮ್ಮ ಇಷ್ಟ ಕಷ್ಟನ ಎಲ್ಲ ಕೇಳೋದು. ಎಲ್ಲದಕ್ಕೂ ತಡೆ ಹಾಕಿದ್ರೆ ಮುಂದಕ್ಕವು ನಮ್ಮಂಗೆ ಕಲ್ಕೊಂತವೆ. ಅಲ್ಲ ಕಂಡಲ್ಲ ರಾಜು, ಮನೇಲಿ ರವಿ, ಪ್ರೀತಿ ಎಲ್ಲ ಇದ್ದಾರೆ. ಅವ್ರನ್ನು ಕರ್ಕೊಂಡು ಹೋಗ್ಬೋದಿತ್ತಪ್ಪ. ಸೌಮ್ಯ ಎಲ್ಲ ಇದ್ದಾರೆ. ನೀವಿಬ್ರೇ ಹೋದ್ರೆ ಅವ್ರು ಬೇಜಾರು ಮಾಡ್ಕೊಳ್ಳಲ್ವೇನ? ಏಕಾಗಿ ಮುತ್ಕಿ ಎಲ್ಲರಿಗೂ ಕರ್ಕೊಂಡೋದ್ರೆ ನಾವಿಬ್ಬರು ಎಲ್ಲಿ ಎಂಜಾಯ್ ಮಾಡ್ದಂಗೆ ಆಗುತ್ತೆ ಹೇಳು. ನಮ್ಗೆ ಅವ್ರಿಗೆ ಎಲ್ಲರ ಮಧ್ಯೆ ಒಂಥರ ಆಗಲ್ವಾ? ಹೊಸದಾಗಿ ಜೋಡಿ ಹೋಗ್ತಿದ್ದಾರೆ, ಸಪೋರ್ಟ್ ಮಾಡೋಣ ಅನ್ನೋದಿಲ್ಲ. ಅದನ್ನ ಬಿಟ್ಟು ಎಲ್ಲರಿಗೂ ಜೊತೆಲಿ ಕರ್ಕೊಂಡೋಗು ಅಂತ ಹೇಳ್ತೀಯಪ್ಪ. ನಮ್ಮಮ್ಮವ್ರಿಗೆ ಗೊತ್ತಾಗಲ್ಲ ಅಂದರೆ ಈ ಕಾಗೆ ಮುತ್ಕಿ ನಿಂಗೆ ಗೊತ್ತಾಗಲ್ವೇ? ಅಲ್ಲ ಕಣ್ಣ, ನೀವು ಫಸ್ಟ್ ನಂಗೆ ಈ ಥರ ಹೇಳೋದಲ್ವಾ? ನಾವಿಬ್ಬರು ಜೊತೆಲಿ ಜೋಡಿ ಹೊಟ್ಟಿದ್ದೀವಿ, ಈ ಥರ ಏನೋ ಸರ್ಪ್ರೈಸ್ ಪ್ಲಾನ್ ಎಲ್ಲ ಮಾಡ್ಕೊಂಡಿದ್ದೀನಿ ಅಂತ ಹೇಳೋದ್ಬಿಟ್ಟು ಹೊರಗಡೆ ಪಿಕ್ನಿಕ್ಕಿಗೆ ಹೋಗ್ತಿದ್ದೀನಿ ಅಂತ ಹೇಳಿಲ್ಲ. ಅದಕ್ಕೆ ಅವರು ಜೊತೆಲಿದ್ದಾರಲ್ಲ, ಎಲ್ಲರೂ ಕರ್ಕೊಂಡೋಗಪ್ಪ ಅಂತ ಹೇಳಿದೆ. ನೀನು ನಂಗೆ ಒಂದು ಮಾತು ಫಸ್ಟ್ ಹಿಂಗೆ ಹೇಳೋದಲ್ವೇ? ನಂಗೆ ಹಂಗೆ ಮಾತ್ರ ಕರ್ಕೊಂಡು ಹೋಗೋದು, ನನ್ನ ಹೆಂಡತಿ ಜೊತೆ ಹೋಗ್ಬೇಕು ಅಂತ ಏನೇನೋ ಪ್ಲಾನ್ ಮಾಡ್ಕೊಂಡಿದ್ದೀನಿ ಅಂತ ಹೇಳೋದಲ್ವಲ್ಲ? ಅಜ್ಜಿ ಪ್ಲೀಸ್ ಅಜ್ಜಿ, ಹೇಗಾದರೂ ಮಾಡಿ ಇವರಿಗೆಲ್ಲ ಒಪ್ಸಜ್ಜಿ ಪ್ಲೀಸ್. ನಾನು ಏನೇನೋ ಪ್ಲ್ಯಾನ್ ಮಾಡಿ ಎಲ್ಲದೂ ಆಲ್ರೆಡಿ ರೆಡಿ ಮಾಡಿಬಿಟ್ಟಿದ್ದೀನಿ. ಇವರಿಗೆಲ್ಲ ಹೇಗಾದರೂ ಮಾಡಿ ಒಪ್ಸಜ್ಜಿ. ನೀನು ಹೇಳಿದ್ರೆ ಇವರೆಲ್ಲ ಕೇಳ್ತಾರೆ. ಸರಿ ಕಣೆ, ನಾನು ರಾಘುಗೆ ಹೇಳ್ತೀನಿ ಬಿಡು, ಹೋಗಿ ಬರ್ಲಿ. ಏನೋ ಇಷ್ಟಪಡ್ತಿದ್ದಾನೆ ಹುಡುಗ. ಮೊದಲನೇ ಸತಿ ಹೆಂಡತಿ ಹೊರಗಡೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಿದ್ದಾನೆ, ಹೋಗ್ಲಿ ಬಿಡು. ನಾನು ಹೇಳ್ತೀನಿ ಬಿಡು ರಾಘುಗೆ, ಏನನ್ನಲ್ಲ ಅವನು. ಹೋಗ್ಲಿ ಬಿಡ ಗಿರಿಜಾ, ಏನು ತಿಂಡಿ ಮಾಡಿದ್ಯಾ ಕೊಟ್ಟು ಕಳ್ಸೋಗು. ಏನಂತೀಯೇ ಲತಾ? ಕಣಂತೆ, ಹೋಗ್ಲಿ ಬಿಡ್ರಿ. ಏನೋ ರಾಜು ತುಂಬಾ ಇಷ್ಟಪಡ್ತಿದ್ದಾನೆ, ಹೊರಗಡೆ ಹೋಗಿ ಬರ್ತೀನಿ ಅಂತ. ಹೋಗಿ ಬರ್ಲಿ ಬಿಡ್ರಿ, ಹೆಂಗಾದ್ರೂ ಬರ್ತಾನಲ್ಲ. ಆಮೇಲೆ ಬಂದಾಗ ಎಲ್ಲ ಸೇರ್ಕೊಂಡು ಎಲ್ಲಾದ್ರೂ ಟೂರಿಗೆ ಹೋದ್ರೆ ಆಯ್ತು, ಏನಾದ್ರೂ ಪ್ಲಾನ್ ಮಾಡ್ಕೊಂಡು. ಅಲ್ವೇನ್ಲ ರಾಜು? ದೊಡ್ಡಮ್ಮ, ಥ್ಯಾಂಕ್ ಯು ಸೋ ಮಚ್ ದೊಡ್ಡಮ್ಮ, ಒಪ್ಕೊಂಡಿದ್ದಕ್ಕೆ ನೀವೆಲ್ಲ. ಏನ್ ಬ್ರೋ, ಇಷ್ಟು ಖುಷಿಯಾಗಿದೆಯಾ? ಏನೋ ತುಂಬಾ ಅಮ್ಮಂದಿರ್ಗೆ ಹಾಗೆ ಅಜ್ಜಿಗೆ ಎಲ್ಲ ಏನು ಮಸ್ಲತ್ ಮಾಡಿ ಬೊಟ್ಟಿಗೆ ಹಾಕೊಂಡಂಗೈತೆ. ಏನು ಇಷ್ಟು ಖುಷಿಯಾಗಿದೆಯಲ್ಲ? ಹೌದು ಕಣೆ ಪ್ರೀತಿ, ಇವತ್ತು ಯಾಕೋ ರಾಜು ಅಣ್ಣ ತುಂಬಾ ಖುಷಿಯಾಗಿದ್ದಾನೆ. ಅದೇನು ಅಂತ ಗೊತ್ತಾಗ್ತಿಲ್ಲಪ್ಪ. ನಿಮ್ಮ ರಾಜು ಅಣ್ಣ ನಿಮ್ಮ ಅದಕ್ಕೆ ಕರ್ಕೊಂಡು ಎಲ್ಲ ಹೊರಗಡೆ ಹೋಗಿ ಬರ್ತೀನಿ ಅಂತ ಎಲ್ಲರಿಗೂ ಹೇಳ್ತಿದ್ದ ಕಣೆ. ಪ್ರೀತಿ, ರವಿ ಎಲ್ಲೋ ಹೋಗಿ ಬರ್ತೀನಿ ಅಂತ ಹೇಳ್ತಿದ್ದ ನಿಮ್ಮಣ್ಣ. ಹೌದಾ? ಹಾಗಾದ್ರೆ ನಮಗೂ ಕರ್ಕೊಂಡು ಹೋಗ್ತೀಯ ಬ್ರೋ? ಏನು ಹೇಳೋದಪ್ಪ, ಹಿಂಗ ಏನಾದರೂ ಹೇಳಿದ್ರೆ ಪಾಪ ಪ್ರೀತಿ ರವಿ ಇಬ್ರು ಬೇಜಾರು ಮಾಡ್ಕೊಳ್ತಾರೆ. ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ. ಯಾಕೆ ಬ್ರೋ ಮಾತಾಡ್ತಿಲ್ಲ? ಹಾಗಾದ್ರೆ ನಮ್ಮನ್ನು ಕರ್ಕೊಂಡೋಗಲ್ವಾ? ಅದಕ್ಕೆ ಮಾತ್ರ ಕರ್ಕೊಂಡೋಗದ ನೀನು?
ಹೌದು ಕಣೆ ಪ್ರೀತಿ, ಅದಕ್ಕೆ ಬಂದ್ಮೇಲೆ ನಮ್ಮಣ್ಣ ನಮ್ಮನ್ನ ಮರ್ತ್ಬಿಟ್ಟಿದೆ ನೋಡು. ಒಂದು ಮಾತು ಕೂಡ ಆಡ್ತಿಲ್ಲ, ಹ್ಞೂ ಅಂತಾನೂ ಹೇಳ್ತಿಲ್ಲ, ಇಲ್ಲ ಇಲ್ಲ ಅಂತಾನೂ ಹೇಳ್ತಿಲ್ಲ. ಅದು ಹಂಗಲ್ಲ ಕಣ ರವಿ. ಪ್ರೀತಿ, ನೀವು ನನ್ನನ್ನು ಅರ್ಥ ಮಾಡ್ಕೊಳ್ಳಿಲ್ಲ ಅಂದಮೇಲೆ ಸರಿ ನಡೀರಿ, ಎಲ್ಲರೂ ಹೋಗ್ಬಿಟ್ಟು ಬರೋಣ. ಬೇಡ ಬೇಡ ಬ್ರೋ. ಶ್ರೀ ಪೂಜೆಲಿ ಕರಡಿ ಬಿಟ್ಟಂಗೆ ನಾವ್ ಯಾಕೆ ನಿನ್ ಜೊತೆಲಿ? ನೀನ್ ಹೋಗ್ಬಾ, ನಮ್ಗೆ ಸ್ವಲ್ಪ ವರ್ಕ್ ಇದೆ, ಅದನ್ನ ಫಿನಿಶ್ ಮಾಡ್ಕೋಬೇಕು. ನೀನ್ ಕರೆದ್ರೆ ನಾವ್ ಇವತ್ ನಿನ್ ಜೊತೆ ಬರ್ತಿರ್ಲಿಲ್ಲ. ನೀನು ಮತ್ತೆ ಅದಕ್ಕೆ ಎಲ್ಲರೂ ಎಂಜಾಯ್ ಮಾಡ್ಕೊಂಡು ಬರ್ರಿ. ಹೌದು ಬ್ರೋ, ಸುಮ್ಮನೆ ಹೀಗೆ ನೀನು ಕಾಲು ಎಳಿಬೇಕು ಅಂತ ಈ ಥರ ಮಾತಾಡ್ತಿದ್ವಿ ಅಷ್ಟೇ. ನಮಗೆ ಖುಷಿನೇ. ನೀನು ನಮ್ಮನೆಗೆ ಅಷ್ಟೊಳ್ಳೆ ಅದಕ್ಕೆನ ತಂದಿದೀಯ, ಅಂಥದ್ರಲ್ಲಿ ನಾನು ನಿನ್ನ ಮತ್ತೆ ಅದಕ್ಕೆ ಖುಷಿನ ಹಾಳು ಮಾಡ್ತೀವಾ? ನೀವು ಹೋಗಿ ಬರ್ರಿ. ನೆಕ್ಸ್ಟ್ ನಾವು ಎಲ್ಲಾದರೂ ಹೋಗೋ ಥರ ಪ್ಲ್ಯಾನ್ ಮಾಡೋಣ. ಎಲ್ಲ ಸೇರಿ ಎಲ್ಲಾದರೂ ಹೋಗ್ಬೇಕು, ಆ ರೀತಿ ಪ್ಲ್ಯಾನ್ ಮಾಡೋಣಂತೆ. ಸರಿ ಕಣೋ ರವಿ, ಥ್ಯಾಂಕ್ ಯು ಪ್ರೀತಿ. ನಿಮ್ಮಿಬ್ರು ನಂಗೆ ಇಷ್ಟೊಳ್ಳೆ ತಮ್ಮ ಹಾಗೆ ತಂಗಿ ಸಿಕ್ಕಿರೋದು ತುಂಬಾನೇ ಖುಷಿ ಆಗ್ತಿದೆ. ಅದೇನಮ್ಮ, ನನ್ನ ತಂಗಿ ಹಾಗೆ ತಮ್ಮ ಹೇಗೆ ಅಂತ ನೀವು ನನ್ನನ್ನು ಸರಿಯಾಗಿ ಅರ್ಥ ಮಾಡ್ಕೊಂಡಿದ್ದೀರೋ ಇಲ್ವೋ, ಅವ್ರು ನನ್ನನ್ನು ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ಏನು ರಾಜು, ಏನು ಹೇಳ್ತಿದ್ರಿ? ನನ್ನ ತಂಗಿ ತಮ್ಮ ನನ್ನನ್ನ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಅಂತ. ಏನು ಏನೆಲ್ಲ ಈ ರೀತಿ ಎಲ್ಲ ಒಟ್ಟಿಗೆ ಸೇರ್ಕೊಂಡು ಏನೋ ಡಿಸ್ಕಸ್ ಮಾಡ್ತಿರೋ ಹಾಗಿದೆ. ಅದು ಅದು ಏನಿಲ್ಲ ಕಣ್ರಿ ಗಂಗಾ, ಹೀಗೆ ಸುಮ್ಮನೆ ಕ್ಯಾಶುಯಲ್ ಆಗಿ ಮಾತಾಡ್ತಿದ್ವಿ ಅಷ್ಟೇ. ಅದು ಹೇಳಿ ದೊಡ್ಡಮ್ಮ, ಅದೇನು ಅಂತ ನನ್ನನ್ನ ಬಿಟ್ಟು ನೀವೆಲ್ಲ ಏನೋ ಮಾತಾಡ್ತಿದ್ದೀರಾ. ಅದು ನಂಗೆ ಏನಂತ ಗೊತ್ತಿಲ್ಲ ಕಣೆ ಗಂಗಾ, ನಂಗೆ ಒಂಚೂರು ಹೊರಗಡೆ ಕೆಲಸ ಇದೆ, ಬರ್ತೀನಿ. ಅಲ್ಲ ದೊಡ್ಡಮ್ಮ, ಯಾಕೆ ಈಗ ಹೋಗ್ಬಿಟ್ರು? ಪ್ರೀತಿ, ರವಿ, ನೀನು ನಮ್ಮ ಹತ್ರ ಏನಂತ ಹೇಳಲ್ವಾ? ಅದು ಅತ್ತೆ, ಅದೇನಂದ್ರೆ ಅದಕ್ಕೆ ಅಣ್ಣ, ರಜು ಅಣ್ಣ ನಿಮ್ಗೆ ಪ್ರೀತಿ, ಏನು ಹೇಳ್ಬೇಡ ಕಣೆ, ನಾನು ಅವರಿಗೆ ಸರ್ಪ್ರೈಸ್ ಪ್ಲಾನ್ ಮಾಡ್ತಿದ್ದೀನಿ. ನೀನೆಲ್ಲ ಹೇಳ್ಬಿಟ್ರೆ ಸರ್ಪ್ರೈಸ್ ಎಲ್ಲಿ ಇರುತ್ತೆ ಹೇಳು. ಇದು ಏನು ಅಂದ್ರೆ ಅದಕ್ಕೆ ನಮ್ಮಿಬ್ರಿಗೆ ಎಕ್ಸಾಮ್ ಇದೆ, ಹಾಗಾಗ್ಬಿಟ್ಟು ನಾನು ರವಿ ಅಣ್ಣ ಇಬ್ರು ತುಂಬಾ ಓದ್ಕೊಳ್ಳೋದಿದೆ, ಅದಕ್ಕೆ ಅದ್ರ ಬಗ್ಗೆ ಡಿಸ್ಕಷನ್ ಮಾಡ್ತಿದ್ವಿ ಅಷ್ಟೇ. ನಡಿ ಬ್ರೋ, ನಾವಿನ್ನ ಹೋಗಿ ಓದ್ಕೊಳ್ಳೋಣ, ಟೈಮ್ ವೇಸ್ಟ್ ಮಾಡೋದು ಬೇಡ. ಅಮ್ಮ ಬೇಗ ತಿಂಡಿ ತೆಗಿಯಮ್ಮ ನಮ್ಗೆ. ರಾಜು, ಪ್ರೀತಿ ಏನೋ ಹೇಳಕ್ ಹೋದ್ಲು, ನೀವ್ ಅಷ್ಟೊತ್ತಿಗೆ ಹೋಗ್ಬಿಟ್ಟು ಪ್ರೀತಿನ ತಡೆದ್ಬಿಟ್ರಿ. ನೀವಾದ್ರೂ ಹೇಳಿ ಅಜ್ಜಿ ಅದೇನು ಅಂತ. ಅಯ್ಯೋ, ನಂಗೆ ಗಿಡಗಳಿಗೆ ನೀರ ಕದೀತೆ ಕಣೆ ಗಂಗಾ. ಇವ್ರು ಏನ್ ಹೇಳ್ತಿದ್ರಪ್ಪ, ನಾನು ಈಗ ತಾನೇ ಬಂದಿದ್ದು, ನಾನು ಏನು ಕೇಳಿಸ್ಕೊಂಡಿಲ್ಲ. ಸರಿ ಅತ್ತೆ, ನೀವಾದ್ರೂ ಹೇಳಿ ಅತ್ತೆ, ಅದೇನು ವಿಷಯ ಅಂತ. ಯಾಕೆ ಈ ರೀತಿ ಎಲ್ಲರೂ ನನ್ನಿಂದ ವಿಷಯನ ಮುಚ್ಚಿಡ್ತಿದ್ದೀರಾ? ನಂಗೆ ಗೊತ್ತಿಲ್ಲ ಕಮ್ಮ, ನಂಗೆ ಗೊತ್ತಿಲ್ಲ ಏನು ಅಂತ. ನಾನು ರವಿಗೆ ಹಾಗೆ ಪ್ರೀತಿಗೆ ತಿಂಡಿ ಹಾಕೊಡ್ಬೇಕು. ಸರಿ, ನಾನಿನ್ನ ಬರ್ತೀನಿ. ನೀವಾದ್ರೂ ಹೇಳಿ ರಾಜು, ಅದೇನು ಅಂತ. ಯಾಕೆ ಈ ರೀತಿ ಸತಾಯಿಸ್ತಿದ್ದೀರಾ? ಸರಿ, ನೀವು ಬೇಗ ರೆಡಿ ಆಗಿ ಬರ್ರಿ, ಅವಾಗ ಹೇಳ್ತೀನಿ ಅದೇನು ಅಂತ. ಹೇಳಿ ರಾಜು, ನನ್ನನ್ನ ಎಲ್ಲಿ ಕರ್ಕೊಂಡು ಹೋಗ್ತಿದ್ದೀರಾ ಅಂತ. ಒಂದ್ ಮಾತು ಕೂಡ ಹೇಳ್ತಿಲ್ವಲ್ಲ, ಎಲ್ಲಿ ಕರ್ಕೊಂಡು ಹೋಗ್ತಿದ್ದೀರಾ ನನ್ನನ್ನ? ಒಂದು ಸ್ವಲ್ಪ ಸುಮ್ಮನೆ ಕೂತ್ಕೊಳ್ರಿ ಗಂಗಾ, ಅದೆಲ್ಲಿಗೆ ಅಂತ ಆಮೇಲೆ ಹೇಳ್ತೀನಿ. ಸುಮ್ಮನೆ ಬಾಯಿ ಮುಚ್ಕೊಂಡ್ ಬರೋಕ್ಕಾಗಲ್ವಾ? ಅಲ್ಲ ರಾಜು, ಈ ರೀತಿ ನನ್ನ ಒಬ್ಳನ್ನೇ ಕರ್ಕೊಂಡು ಹೋಗೋಕ್ಕಿಂತ ನಮ್ ಜೊತೆ ಪ್ರೀತಿ, ರವಿ, ಸೌಮ್ಯ ಅವರಿಗೆಲ್ಲ ಕರ್ಕೊಂಡ್ ಬರ್ಬೋದಿತ್ತಪ್ಪ. ಎಲ್ಲಿ ಕರ್ಕೊಂಡು ಹೋಗ್ತಿದ್ದೀರಾ ಅಂತಾನೆ ಹೇಳ್ತಿಲ್ವಲ್ಲ, ಅದಕ್ಕೆ ಕೇಳಿದೆ. ಅಯ್ಯೋ ದೇವ್ರೆ ಗಂಗಾ, ನಿಮ್ಮ ಕ್ವಶನಿಗೆ ಆನ್ಸರ್ ಮಾಡೋಕ್ಕಾಗಲ್ಲ ಕಣ್ರಿ. ಸುಮ್ಮನೆ ಬರಬೇಕು ಅಂದರೆ ಸುಮ್ಮನೆ ಬರಬೇಕಪ್ಪ. ಎಲ್ಲಿಗೆ, ಎತ್ತ, ಅದು ಇದು, ಸೌಮ್ಯ, ರವಿ, ಪ್ರೀತಿ ಎಲ್ಲ ನಾವಿಬ್ರು ಇದೀವಿ ತಾನೆ, ನಮ್ಮಿಬ್ರು ಬಗ್ಗೆ ಮಾತಾಡಬೇಕು. ಮನೆಗೆ ಹೋದಾಗ ಕಾಮನ್ ಎಲ್ಲರ ಜೊತೆ ಮಾತಾಡೋದು ಇದ್ದಿದ್ದೆ. ಕಾಲವನ್ನು ತಡೆಯೋರು ಯಾರು ಇಲ್ಲ, ಗಾಳಿಯನ್ನು ಹಿಡಿಯೋರು ಎಲ್ಲೂ ಇಲ್ಲ, ನನ್ನಿಂದ ನಿನ್ನ, ನಿನ್ನಿಂದ ನನ್ನ ದೂರ ಮಾಡಲು ಎಂದೋ ಆಗಲ್ಲ. ಹೇ ನನ್ನಾಣೆ, ನನ್ನಾಣೆ, ಪ್ರೀತಿ ದೇವತೆ ನನ್ನಾಣೆ, ನೀನಿಲ್ದೆ ನಾನಿಲ್ಲ ದೇವರಾಣೆ. ನನ್ನನ್ನ ಎಲ್ಲಿ ಕರ್ಕೊಂಡ್ ಬಂದಿದ್ದೀರಾ ರಾಜು? ಯಾಕೆ ಈ ರೀತಿ ಕಣ್ಣಿಗೆಲ್ಲ ಬಟ್ಟೆ ಕಟ್ಟಿದ್ದೀರಾ? ಸುಮ್ಮನೆ ನನ್ನ ಕೈ ಇಟ್ಕೊಂಬರ್ರಿ, ಆಮೇಲೆ ಹೇಳ್ತೀನಿ ಎಲ್ಲ. ನಂಗೆ ಭಯ ಆಗ್ತಿದೆ ರಾಜು, ಈ ರೀತಿ ಕಣ್ಣಿಗೆ ಬಟ್ಟೆ ಕರ್ಕೊಂಡ್ ಬಂದ್ರೆ ಯಾಕೆ, ಏನು ಅಂತ ಏನು ಹೇಳ್ತಿಲ್ಲ. ಒಂದು 5 ನಿಮಿಷ, ಅವಾಗ ನಿಮಗೆ ಎಲ್ಲ ಗೊತ್ತಾಗುತ್ತೆ. ಹೇಗಿದೆ ಗಂಗಾ? ಹೇಗಿದೆ ಅಂದ್ರೆ, ನಂಗೆ ಕಣ್ಣಿಗೆ ಬಟ್ಟೆ ಕಟ್ಟಿ ಹೇಗಿದೆ ಅಂದ್ರೆ ನಾನು ಏನು ಅಂತ ಹೇಳೋದು ರಾಜು? ಸರ್ಪ್ರೈಸ್! ಈಗ ಗೊತ್ತಾಯ್ತಾ ಗಂಗಾ, ನಾನು ನಿಮ್ಮನ್ನ ಎಲ್ಲಿ ಕರ್ಕೊಂಬಂದೆ ಅಂತ? ನೋಡ್ರಿ ಹೇಗಿದೆ ಡೆಕೋರೇಷನ್ ಎಲ್ಲ ಅಂತ. ಸ್ಪೆಷಲ್ ಆಗಿ ನಂಗೆ ಹೆಂಡತಿಗೋಸ್ಕರ ಇಷ್ಟೆಲ್ಲ ಮಾಡ್ಸಿದೀನಿ ಗೊತ್ತಾ? ಥ್ಯಾಂಕ್ ಯು ಸೋ ಮಚ್ ರಾಜು. ನೀವು ಇಷ್ಟೆಲ್ಲ ಅರೇಂಜ್ಮೆಂಟ್ ಯಾವಾಗ ಮಾಡಿದ್ರಿ? ನಂಗೆ ಒಂದು ಮಾತು ಗೊತ್ತಾಗ್ತಿದೆ, ನಂಗೆ ಮೇಂಟೈನ್ ಮಾಡಿದಿರಲ್ಲ. ಅತ್ತೆ ಹತ್ರ ಅತ್ತೆ ಹತ್ರ, ಅಜ್ಜಿ ಹತ್ರ, ರಾಜು, ರವಿ ನೀವೆಲ್ಲ ಸೇರ್ಕೊಂಡು ಇದೊಂದು ಡಿಸ್ಕಷನ್ ಮಾಡ್ತಿದ್ರಾ? ನಂಗೆ ಗೊತ್ತಾಗ್ಲಿಲ್ಲ ನಂಗೆ. ಅಯ್ಯೋ, ನಿಮ್ಮನ್ನ ಇಲ್ಲಿ ಕರ್ಕೊಂಬರೋವರೆಗೂ ದೊಡ್ಡ ರಾಮಾಯಣನೇ ಆಗೋಯ್ತು. ಅದು ಗೊತ್ತಾ ನಿಮ್ಗೆ? ಫಸ್ಟು ಅದೇನು ರಾಜು? ನಾನು ಫಸ್ಟ್ ಹೋಗಿ ಅಮ್ಮಂಗೆ, ದೊಡ್ಡಮ್ಮಂಗೆ ನಾನು ಗಂಗಾ ಈ ರೀತಿ ಹೊರಗಡೆ ಹೋಗ್ಬೇಕು ಅಂತಿದೀವಿ ಅಂತ ಹೇಳದ್ನ. ಅದಕ್ಕೆ ದೊಡ್ಡಮ್ಮ ರವಿಗೆ, ಸೌಮ್ಯ ಹಾಗೆ ಪ್ರೀತಿ ಎಲ್ಲರಿಗೂ ಕರ್ಕೊಂಡು ಹೋಗು ಅಂತ ಹೇಳಿದ್ರು. ಹೌದು ರಾಜು, ಅವರಿಗೆಲ್ಲ ಕರ್ಕೊಂಡು ಬರ್ತಿದ್ರೆ ಇನ್ನೂ ಚೆನ್ನಾಗಿರೋದು. ಅವರಿಗೆಲ್ಲ ಕರ್ಕೊಂಡ್ಬಂದೆ. ನಾವಿಬ್ರು ಹೀಗೆ ರೊಮ್ಯಾಂಟಿಕ್ ಆಗಿ ಹೇಗಿರಕ್ಕಾಗುತ್ತೆ ಹೇಳಮ್ಮ? ನಂಗೋಸ್ಕರ ನೀವು ಇಷ್ಟೆಲ್ಲ ಡೆಕೋರೇಷನ್ ಮಾಡ್ತಿದ್ದೀರಾ ರಾಜು. ಥ್ಯಾಂಕ್ ಯು ಸೋ ಮಚ್. ಹೌದಾ ರಾಜು, ಏನದು? ಹೇಳಿ ಸರ್, ಏನು ಬೇಕು? ನಿಂಗೆ ಫೋನಲ್ಲೇ ಎಲ್ಲ ಆರ್ಡ್ರ್ ಮಾಡಿದ್ನಲ್ಲಪ್ಪ, ರೆಡಿ ಇಲ್ವಾ ಇನ್ನ?
ಹಾಂ ಸರ್, ಎಲ್ಲ ರೆಡಿ ಇದೆ, ಬರ್ತಿದೆ ಈಗ. ಏನು ರಾಜು ಅದು? ನಿಮಿಷ ಸುಮ್ಮನಿರಿ. ತಗೊಳ್ಳಿ ಸರ್, ನಿಮ್ಮ ಕೇಕ್ ರೆಡಿ ಇದೆ. ಏನ್ ರಾಜು ಇದು ಇಷ್ಟು ದೊಡ್ಡ ಕೇಕಾ? ತಗೊಳ್ಳಿ ಸರ್, ಎಲ್ಲ ರೆಡಿ ಇದೆ. ವಿಶ್ ಯು ಹ್ಯಾಪಿ ನ್ಯೂ ಇಯರ್ ಗಂಗಾ. ಥ್ಯಾಂಕ್ ಯು ಸೋ ಮಚ್ ರಾಜು, ನಂಗೋಸ್ಕರ ನೀವು ಇಷ್ಟೆಲ್ಲ ಮಾಡಿದ್ರಾ? ಥ್ಯಾಂಕ್ ಯು ಸೋ ಮಚ್. ತಗೊಳ್ರಿ, ಕೇಕ್ ಕಟ್ ಮಾಡಿ. ಹ್ಯಾಪಿ ನ್ಯೂ ಇಯರ್, ಹ್ಯಾಪಿ ನ್ಯೂ ಇಯರ್, ಹ್ಯಾಪಿ ನ್ಯೂ ಇಯರ್. ನಿನ್ನೆಗೆ ಮುಗಿದು ಹೋಗಿದೆ, ನಾಳೆ ಏನಿದೆ ಯಾರಿಗೊತ್ತು, ಈ ದಿನ ನಮ್ಮದು ಹ್ಯಾಪಿಯಾಗಿರಬೇಕು. ಗುಡ್ ಬೈ ಲಾಸ್ಟ್ ಇಯರ್, ವೆಲ್ಕಮ್ ನ್ಯೂ ಇಯರ್, ಸಿಂಗಿಂಗ್ ಡ್ಯಾನ್ಸಿಂಗ್ ಹಾಡುತ್ತಾ ಇರು, ದಿನ ನಮ್ಮದು ಹ್ಯಾಪಿಯಾಗಿರಬೇಕು. ಹ್ಯಾಪಿ ನ್ಯೂ ಇಯರ್ ಗಂಗಾ. ಹ್ಯಾಪಿ ನ್ಯೂ ಇಯರ್ ರಾಜು, ಐ ಲವ್ ಯು ರಾಜು, ಥ್ಯಾಂಕ್ ಯು ಸೋ ಮಚ್. ಇಷ್ಟೆಲ್ಲ ಅರೇಂಜ್ ಮಾಡಿದ್ದಕ್ಕೆ, ಇಷ್ಟೆಲ್ಲ ಖುಷಿ ಪಡಿಸಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಇಷ್ಟಕ್ಕೆ ಖುಷಿಯಾಗಿ ಅಂದ್ರೆ ಹೇಗೆ ಮೇಡಮ್? ಇನ್ನೂ ಸುಮಾರು ಇದೆ ಗೊತ್ತಾ? ನೀನೇ ನನ್ನ, ನೀನೇ ನನ್ನ, ತುಂಬಾ ತುಂಬಾ ಪ್ರೀತಿ ಮಾಡೋದು. ಇಲ್ಲ ತಾಯಿ ಸೀತಾಮಾಯಿ, ನೀನೇ ನನ್ನ ಪ್ರೀತಿ ಮಾಡೋದು. ಪ್ರೀತಿ ಮಾಡಿ ಅಡಿಗೆ ಮಾಡಿ ತಿನಿಸೋನಲ್ಲ, ಎಲ್ಲೂ ಇಲ್ಲ. ಹಳಿ ಕಟ್ಟಿ ಬಾಗಿಲು ತಟ್ಟಿ ಕಾಯೋನಿಲ್ಲ, ನಿಮಗೆ ಬೆಲ್ಲ. ಕೋಪದ ನಡುವೆ ಹಾಡು ಇದೆ ಅಂತಃಪುರ ಗೀತೆ. ವಿರಹದ ನಡುವೆ ಪತಿರಲು ಸತಿಯದು ಬರಿ ಮಾತೆ. ಇಂದ್ರ ಕಾದ ಚಂದ್ರ ಕಾದ ಹೆಣ್ಣಿಗಾಗಿ ಶಿವನ ಕಾದ.